ಇದು ಇದು ದೊಡ್ಡ ಮೋಳ ಹೆಗ್ಗುಳ ಇದ್ದಾಗ ಉಂಟಲ್ಲ ಇದು ಅಂತ. ಅಜ್ಜಿ ಹಾಗೆಲ್ಲ ಹೇಳ್ಬೇಡಿ ಅಜ್ಜಿ. ಎಂತ ಮಗ? ನನಗೆ ನಾಚಿಕೆ ಆಗ್ತದೆ. ಅಯ್ಯೋ ದೇವ್ರೆ. ಅಲ್ಲಿ ಯಾರು ಜೋರು ಮಾಡ್ತಾರೆ ನೋಡು. ಮತ್ತೆ ಅವ್ರ ಜಾಗಕ್ಕೆ ಹೋದ್ರೆ ಜೋರು ಮಾಡದೇ ಇರ್ತಾರ? ಅದು ಅವ್ರ ಜಾಗುವ. ಅದು ಅವ್ರ ಅಲ್ಲಿಗೆಲ್ಲ ಬೇಡ, ನಮ್ಗೆ ಅಲ್ಲಿಗೆಲ್ಲ ಪ್ರವೇಶ ಇಲ್ಲ. ಅಲ್ಲಿ ಉಂಟಲ್ಲ ಆಸನ, ಮಂಗಳದವರಿಗೆ ಇವ್ರು ಬಿಡುದೇ ಇಲ್ಲ ಜಾಗ. ಅದು ಅವ್ರ ಜಾಗವೇ. ಬುಸ್ರಿಯ ನೀನು? ವಾ ಯಾಕೆ ಕೇಳಿದಜ್ಜಿ? ಅಲ್ಲ ನೀವು ಬುಸ್ರಿಯ ಅಂದೆ. ಮುಟ್ಟುವ ಜಾಗದಲ್ಲಿ ಮುಟ್ಟುವ ಬಿಟ್ಟು ಬೇರೆ ಜಾಗದಲ್ಲಿ ಮುಟ್ತಾ ಇದ್ದೀರಿ ಅಜ್ಜಿ. ನಾ ಮುಟ್ಟಿದ್ದು ಹೊಟ್ಟೆ ಅಲ್ವಾ? ನಾ ಎತ್ತರ ಎತ್ತರ ತೋರಿತಾ? ಅಮ್ಮನ ಮುಖ ಎಷ್ಟು ಅಗಲವೇ, ಒಂದೇ ಒಂದು ಕೊಜ್ಜಿ ಇಲ್ಲ. ಚಂದ ನಮ್ಮ ಸತಿಯೋ ಸರಸತಿಯೋ ಸುರಸತಿಯೋ ಸುರಸತಿಯೋ. ಹೌದು. ಕೈ ಕೊಡಜ್ಜಿ, ಕೈ ಕೊಡು. ಕೈ ಕೈ ಕೈಯ ಕೊಡು. ಏನಾಯ್ತು ಅಜ್ಜಿ? ಅಯ್ಯಪ್ಪ, ಯಾರ ಮಗ? ನಿನ್ನ ಹೆಸರು ಏನಮ್ಮ? ಅಜ್ಜಿ ನನ್ನ ಹೆಸರು ಜಲಜ ಅಂತ. ಜಲ್ಜುನ. ಮತ್ತೆ ಹೇಗಿದ್ದಿ ಮಗ? ನಾನು ಹುಷಾರಿದ್ದೆ ಅಜ್ಜಿ. ಹೌದಾ? ಬುಸ್ರಿಯ ನೀನು? ಅಜ್ಜಿ ಅಜ್ಜಿ ವಾ ಯಾಕೆ ಕೇಳಿದಜ್ಜಿ? ಅಲ್ಲ ನೀವು ಬುಸ್ರಿಯ ಅಂದೆ. ಮುಟ್ಟುವ ಜಾಗದಲ್ಲಿ ಮುಟ್ಟುವ ಬಿಟ್ಟು ಬೇರೆ ಜಾಗದಲ್ಲಿ ಮುಟ್ತಾ ಇದ್ದೀರಿ ಅಜ್ಜಿ. ನಾ ಮುಟ್ಟಿದ್ದು ಹೊಟ್ಟೆ ಅಲ್ವಾ? ನಾ ಎತ್ತರ ಎತ್ತರ ತೋರಿತಾ? ನಿನ್ ಜಲ್ಜಿನ? ಹೌದೌದು. ಇದು ಇದು ದೊಡ್ಡ ಮೋಳ ಹೆಗ್ಗುಳ ಇದ್ದಾಗ ಉಂಟಲ್ಲ ಇದು ಅಂತ. ಅಜ್ಜಿ ಹಾಗೆಲ್ಲ ಹೇಳ್ಬೇಡಿ ಅಜ್ಜಿ. ಎಂತ ಮಗ? ನನಗೆ ನಾಚಿಕೆ ಆಗ್ತದೆ. ಅಯ್ಯೋ ದೇವ್ರೆ, ಅದನ್ನ ಇಲ್ಲಿ ವ್ಯಕ್ತಪಡಿಸುದ ಮಗ. ಯಾರ ಮಗ? ನಿನ್ನ ಹೆಸರು ಏನಮ್ಮ? ನನ್ನ ಹೆಸರು ವಿಮಲ ಅಂತೇಳಿ. ವಿಮಲ ಅಲ್ಲ, ವಿಮಲ. ಎಲ್ರ ಬಾಯಲ್ಲಿ ನೀನೇ. ಬೇಕಾದ ಹೊತ್ತಿ ತಗೊಳ್ತಾರೆ, ಕೂತಾರೆ. ಏನ್ ಮಗ ಕರ್ದ್ರಿ? ಅಮ್ಮ ಕರಿತಾ ಇದ್ದಾರೆ. ನಿನ್ನ ಅಮ್ಮನ? ನಮ್ಮಮ್ಮ ಅಂತ ಹೇಳಿದ್ರೆ ಅನ್ನವನ್ನಿತ್ತ ಅಮ್ಮ. ಹೌದೌದು. ಎಲ್ಲಿ? ಆ ಕಡೆಯಲ್ಲಿ ಇದ್ದಾರೆ, ನೀವು ಬರ್ಬೇಕಂತ. ನಿಧಾನ 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 ನಿಧಾನ. ಏನಜ್ಜಿ? ನಿನ್ನ ಅಮ್ಮನ ಮುಖ ಎಷ್ಟು ಅಗಲವೇ, ಒಂದೇ ಒಂದು ಕೊಜ್ಜಿ ಇಲ್ಲ. ಚಂದ ನಮ್ಮ ಅಜ್ಜಿ. ಅದಲ್ಲ, ಆ ಕಡೆ ಆ ಕಡೆಯಲ್ಲಿ. ಯಾವ ಕಡೆ? ನಾನು ಕರ್ಕೊಂಡು ಹೋಗ್ತೇನೆ. ಇವಳ ನಿನ್ನ ಅಮ್ಮನ? ಹೌದೌದು. ನಂತರ ಮುದುಕಿಯ? ಯಾಕೆ? ಅಲ್ಲ, ಅವಳಮ್ಮ. ಅವಳ ಅಮ್ಮ ಅಂತ ಹೇಳಿದ್ರೆ ಹಾಗಲ್ಲ, ಅವರಿಗೆ ಉಪ್ಪನ್ನವನ್ನ ಕೊಟ್ಟಂತಹ ಅಮ್ಮ ಅಂತ ಹೇಳಿ. ಅವರ ಹೆತ್ತ ಅಮ್ಮ ಅನ್ನ ತಿನ್ನುವುದಿಲ್ಲ ಅಂದ್ರೆ ಉಪ್ಪೇ ತಿನ್ನುವುದು. ಅಯ್ಯೋ ಹಾಗಲ್ಲ, ಇವರಿಗೆ ತುತ್ತನ್ನು ಕೊಟ್ಟವರು ಅಂತ ಹೇಳಿ. ನಿನ್ನ ಹೆಸರಮ್ಮ? ನನ್ನ ಹೆಸರು ಚಿತ್ರಾಕ್ಷಿ, ಚಿತ್ರನಯನೆ, ಚಿತ್ರಲೋಚನೆ ಹೀಗೆಲ್ಲ ಕರೀತಾರೆ. ಚಿಪ್ಪುಡಾಕ್ಷಿ. ಚಿಪ್ಪಳ ನಿಮಗೆ ಹಾಕ್ಬೇಕು, ಅದಲ್ಲ. ಚಿತ್ರಾಕ್ಷಿ, ಚಿತ್ರನಯನೆ, ಚಿತ್ರಲೋಚನೆ ಅದೇನಿರ್ಲಿ. ಅಜ್ಜಿ ಬಂದಿದ್ದೀರಲ್ಲ, ಬನ್ನಿ ಬನ್ನಿ ಬನ್ನಿ, ಹೀಗೆ ಕುಳಿತುಕೊಳ್ಳಿ. ಎಲ್ಲಿ? ಇಲ್ಲೇ ಇಲ್ಲೇ ಕುಳಿತುಕೊಳ್ಳಿ. ಎಲ್ಲಿ? ಆಸನವನ್ನ ಏರಿ ಕುಳಿತುಕೊಳ್ಳಿ. ಮೇಲ್ ಕೂತ್ಕೊಳ್ಳಿ. ನಿಧಾನ ಮೇಲ್ ಕೂತ್ಕೊಳ್ಳಿ. ಏನ್ ಮಾಡ್ತಾ ಇದ್ಯಾ? ಅಲ್ಲಿ ಯಾರು ಜೋರು ಮಾಡ್ತಾರೆ ನೋಡು. ಮತ್ತೆ ಅವ್ರ ಜಾಗಕ್ಕೆ ಹೋದ್ರೆ ಜೋರು ಮಾಡದೇ ಇರ್ತಾರ? ಅದು ಅವ್ರ ಜಾಗುವ. ಅದು ಅವ್ರ ಅಲ್ಲಿಗೆಲ್ಲ ಬೇಡ, ನಮ್ಗೆ ಅಲ್ಲಿಗೆಲ್ಲ ಪ್ರವೇಶ ಇಲ್ಲ. ಅಲ್ಲಿ ಉಂಟಲ್ಲ ಆಸನ, ಮಂಗಳದವರಿಗೆ ಇವ್ರು ಬಿಡುದೇ ಇಲ್ಲ ಜಾಗ. ಅದು ಅವ್ರ ಜಾಗವೇ. ಮತ್ತೆ ಅವ್ರ ಜಾಗಕ್ಕೆಲ್ಲ ನಾವು ಹೋಗಿ ಮತ್ತೆ ಇದ್ದವ್ರನ್ನೆಲ್ಲ ಕಳಿಸೋದು ಯಾಕೆ? ಸರಿ ಮಾಡ್ಕೊಡ್ತೀವಿ. ನಮ್ಗೆಲ್ಲ ಏನಾಗಬೇಕು ಮಗ ಅಲ್ವಾ ಅಜ್ಜಿ? ನಾನೊಂದು ಮಾತು ಕೇಳಲ್ಲ? ಕೇಳಮ್ಮ. ಓ ಅಜ್ಜಿ, ಬಸ ಬಳಿದ ಬಲುರಥೆ ನೀನ್ಯಾರು? ಬಸ ಬಳಿದ ಬಲುರಥೆ ಬಲುರಥೆ ನೀನ್ಯಾರು?
ಅಸುರಯ್ಯ ತಡಿಯ ಎಂತದ್ದು? ಅದು ರಕ್ಕಸರ ಸುದ್ದಿ ನೀ ಹೇಳಿದ ಕೂಡಲೇ ನಂಗೆ ಹೆದರಿಕೆ ಆದ್ದು. ಅದು ಹೆದರಿಕೆ ಆಗಿ ಹೀಗೆಲ್ಲ ಮಾಡಿದ್ದ? ಅಲ್ಲ ಹೆದರಿಕೆ ಬಂದ್ರ ಬಂದಲ್ಲ. ಮತ ಬಳಿದ ಬಲುರಥೆ ನೀನ್ಯಾರು ಅಸುರೇಯೋ ಸುರಸತಿಯೋ 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 ಉರಗರ ಉರಗರ ಶಜಿ ಮುಗಿಯೋ ಉರಗರ 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 ಶಜಿ ಮುಗಿಯೋ ಬಂದಿರ್ಪ ಕಾರ್ಯಗಳೇನು ನೀ ಕಾರ್ಯಗಳೇನು ಬೇಳು ಬೇಳಜ್ಜಿ ಅಜ್ಜಿಯೇ ಅಯ್ಯೋ ಅಲ್ಲಿ ಕರೆದಲ್ಲ, ನಾನ್ ಕರೆದಿದ್ದು. ಅಜ್ಜಿ, ನಿಮ್ಮನ್ನ ಕಂಡಾಗ ಆಶ್ಚರ್ಯವಾಯ್ತು. ಏನ್ ಮಗ? ಆ ಕಡೆಯಲ್ಲಿ ಏಳುತ್ತಾ ಬೀಳುತ್ತಾ ಇತ್ತ ಕಡೆಯೇ ಬರ್ತಾ ಇದ್ದವರು ನೀವು. ಹೌದು ನಿಮ್ಮನ್ನ ಕಾಣುವುದು ಇದು ಪ್ರಥಮ. ಹಾ. ಮತ್ತೆ ಕಂಡ್ರೆ ಎರಡನೇ ಬಾರಿ ಕಂಡ ಹಾಗೆ ಆಗ್ತದೆ ಅಜ್ಜಿ. ಹೌದು ಹಾಗಾಗಿ ನಾವು ಭಾವಿಸುವುದಕ್ಕೆ ಸಾಧ್ಯ ಉಂಟು. ವಾ. ನೀವು ಈ ಲೋಕದವರಲ್ಲ ಎನ್ನುವ ಹಾಗೆ. ಹಾ. ಹೌದು ಹೌದು. ಹಾ. ಇದು ಲೋಕ ಯಾವುದು ಗೊತ್ತುಂಟಾ? ಗೊತ್ತಿಲ್ಲಮ್ಮ. ಇದು ಗಂಧರ್ವ ಲೋಕ. ಓ ಇದ್ದ ಹ್ಮ್. ಹಾ ಹಾ ಹಾ. ಇಲ್ಲಿಗೆ ಅಧಿಕಾರಿ ಯಾರು ಗೊತ್ತುಂಟಾ? ಯಾರು? ಮಹೋದರ ಎನ್ನುವ ಹಾಗೆ. ಹಾ ನೀನು? ನಾನವರ ಮಗಳು. ನೀನೀಗ ಮಂದರ್ನ ಮಗಳ? ಯಾವ ಮಂದರ? ಉದ್ದ ಮೂಗಿನ ಹೀಗೆ ಮಾಡ್ತಾ ಅಷ್ಟೊತ್ತಿಗೆ ಹಾ ಎಂತದ್ದು ಹೇಳುದು? ಅವರಲ್ಲ. ಅವನ್ ಬಾರಿ ನಮ್ಮ. ಅಯ್ಯೋ ಅವರಲ್ಲ, ವಾ. ಮಹೋದರ. ಹಾ ಆಹಾ. ಹಾ ಹಾಗಂತ ಹಾ ದೊಡ್ಡ ಹೊಟ್ಟೆ ಅದಿದ್ದವರಲ್ಲ. ಹಾ. ಹೆಸರು ಮಹೋದರ ಅಂತ. ಹೋದರ ಹಾ, ಹಾ. ಹಾ ಅವರ ಮಗಳು ನಾನು. ಹಾ. ನನ್ನ ಹೆಸರು ಚಿತ್ರಾಕ್ಷಿ. ಹೇಳಿದನಲ್ಲ, ಚಿತ್ರನಯನ, ಹಾ, ಹಾ, ಚಿತ್ರಲೋಚನೆ ಹೀಗೆಲ್ಲ ಕರೀತಾರೆ. ಹಾ ನೀವಿತ್ತ ಕಡೆ ಬರ್ತಾ ಇದ್ದೀರಲ್ಲ, ಹೌದು. ಈ ಗಂಧರ್ವ ಲೋಕಕ್ಕೆ ಹಾ. ಎಲ್ಲವರಿಗೂ ಬರುವುದಕ್ಕೆ ಸಾಧ್ಯವಿಲ್ಲ. ಹಾ ಹಾಗೆ ವಿಶೇಷತೆ ಹೊಂದಿದವರು ಮಾತ್ರ ಬರುವುದಕ್ಕೆ ಸಾಧ್ಯ ಉಂಟು. ಹಾ ಹಾ ಅಂತದ್ರಲ್ಲಿ ಅಜ್ಜಿ, ಹಾ ಅಜ್ಜಿ, ವಾ. ನೀನ್ ರಕ್ಕಸಿಯ? ಅವಳು ಹೊಡಿತಾಳೆ ನೋಡ. ಅವಳಲ್ಲ, ಇವಳು ಬಾರಿಸ್ತಾಳೆ. ನಾನು ಬಾರಿಸ್ತೇನೆ, ನೋಡ್ತೀಯ? ಸೇರಿ ನೀನೆ? ಬಾರಿಸ್ತಾಳೆ. ಹಾ ಕೆಲವು ದಿವಸದಿಂದ ಅಂದಾಜು ಮಾಡ್ಕೊಂಡಿದ್ದೀಯಲ್ಲ. ಎಂತದ್ದು ಬಾರಿಸ್ಬೇಕು? ಹಾ ಒಂದು ರಗಳೆ ತೆಗಿ ಹೇಳಿ. ಹೌದು. ಒಂದು ಅವಕಾಶ ಆಗ್ತದೆ. ಒಂದ್ ಜಾಗ ಗಟ್ಟಿ ಮಾಡುವ. ಮತ್ತೆ ಎಂತದ್ದು? ತೆಗ್ದತ್ತ ಬಿಸಾಕು ಅಂತ. ಅಲ್ಲ ಮತ್ತೆ ಎಂತದ್ದು? ನೀವು ಅವಕಾಶ ಬಿಟ್ಟು ಕೊಟ್ರೆ ಹೌದು, ಅದೆಲ್ಲ ತಮಗೆ ಬೇಕು ಹೇಳ್ತೀರಿ. ನಾನ್ ಕೊಡ್ತೇನೆ ಮಗ. ಅದಲ್ಲ, ವಾ. ನಾವು ರಕ್ಕಸ ಹೇಳಿದಾಗ ನೀವ್ ಯಾಕೆ ಹಾಗೆ ಮಾಡಿದ್ದು? ಅದು ನಂಗೆ ಹೆದರಿಕೆ ಆಗುದು. ಓ, ರಕ್ಕಸರ ವಿಷಯವನ್ನು ಹೇಳಿದಾಗ ಭಯದಿಂದ ಹಾಗೆ ಭಯ, ಮಾಡಿದ್ದ? ಹೌದು. ನಾನು ನೀನೇ ರಕ್ಕಸಿ ಆದ. ಅಯ್ಯೋ ನಾನು ರಕ್ಕಸಿ ಅಲ್ಲ. ನಾನು ರಕ್ಕಸಿ ಅಲ್ಲ. ಅಲ್ವಾ? ಯಾಕೆ? ಇಲ್ಲಿಗೆ ರಕ್ಕಸರಿಗೆ ಬರ್ಲಿಕ್ಕೆ ಮಾತ್ರ ಸಾಧ್ಯ ಉಂಟು. ಹಾ. ಅವರು ಮಾಯಾವಿಗಳು. ಹಾ. ಯಾವ್ಯಾವ ರೂಪವನ್ನ ಧರಿಸಿ ಎಷ್ಟೊತ್ತಿಗೆ ಹೇಗೆ ಬರ್ತಾರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾ. ಹಾಗಾಗಿ ನೀನು ರಕ್ಕಸಿ ಅಂತ ಕೇಳಿದ್ದು. ಹಾ. ರಕ್ಕಸಿ ಅಲ್ಲ ಅಂತ ಆಯ್ತು. ಹಾ. ಅಜ್ಜಿ, ಹೂವ. ಇನ್ನು ನೀನು ಸುರಕನ್ಯೆಯೇ? ಸುರಕನ್ಯೆ ಅಂದ್ರೆ ದೇವಲೋಕದ ಹೆಣ್ಣೆ ಅಂತ ಕೇಳಿದ್ದು. ವಾ ಇವಳು ಯಾರು? ನಾಟ್ಯಗಾರ್ತಿ. ಹಾ, ಹಾ ಸುರಕನ್ಯರು ಹಾ. ಅಂದ್ರೆ ನಾಟ್ಯಗಾರ್ತಿಯರು. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುವಾಸಿನಿ ಹಾ. ಇವರೆಲ್ಲ ಇದ್ದಾರಲ್ಲ, ಯಾವ? ಇವರೆಲ್ಲರ ಸಾಲಿನಲ್ಲಿ ನೀನು ಹಾಗೆ ಅಪ್ಸರಾಂಗನಿಯು ಅಂತ ಕೇಳಿದ್ದು. ಯಾವ ಆಪ್ ಸೀರೆಯೂ ನಾನಲ್ಲಮ್ಮ. ಯಾವ್ದು? ಆಪ್ ಸೀರೆ ಅದಲ್ಲ, ವಾ. ಅಪ್ಸರಾಂಗನೆ. ನಾನಲ್ಲಮ್ಮ. ಸಾಧ್ಯವೂ ಇಲ್ಲ ನೀವು ಹಾಗೆ ನಾನು ನೋಡು ಕಣ್ಣು ಮುಚ್ಚುವುದು ಬಿಡುವುದು ಮಾಡ್ತಾ ಇದ್ದೀರಿ. ಹೌದೌದು. ಮೈಯ ಚರ್ಮ ಎನ್ನುವುದು ಸುಕ್ಕಗಟ್ಟಿದೆ. ಹೌದು. ಅವರು ಹಾಗಲ್ಲ, ಬಿಡುಗಣ್ಣರು. ಹಾ. ಮೈಯ ಕಾಂತಿ ಹೊರಡ್ತಾ ಇರ್ತದೆ ಬಿಟ್ರೆ ಹಾ. ಹೀಗೆ ಮೈಯ ಚರ್ಮ ಎನ್ನುವುದು ಸುಕ್ಕುಗಟ್ಟುವುದಿಲ್ಲ. ಇಲ್ಲ. ವೃದ್ಧಾಪ್ಯ ಬರುವುದಕ್ಕೆ ಸಾಧ್ಯ ಇಲ್ಲ. ಹಾ. ಹಾಗಿದ್ರೆ ನೀವು ಸುರಕನ್ಯೆ ಅಲ್ಲ ಅಂತ ಆಯ್ತು. ಹಾ. ಇನ್ನು ಹ್ಮ್. ಅಜ್ಜಿ ಹಾವು? ಹಾವ? ಹೌದು. ಎಲ್ಲಿ? ಏ, ಅಜ್ಜಿ, ಎಂತ ಅಜ್ಜಿ ಅದು? ಯಾವ ಹಾವು ಬಂತು? ಎಲ್ಲಿ? ಕೊಂದಡಿಯ ಹಾಯಿಸರುವ ಕೊಳ್ಕಂದಡಿ. ನಿಮ್ಗೆ ಯಾವ ಹಾವು ಬರ್ಬೇಕಿತ್ತು? ಅಲ್ಲಿ ಯಾವ ಹಾವು ಬಂದ್ರು ಅಪಾಯವೇ. ಮಂಡಿ ಮೇಲೆ ಹಾಕುವ ಎಂತದ್ದು? ಯಾರಿಗೆ? ಹಾವು. ಅಜ್ಜಿ, ಅಜ್ಜಿ, ಸರಿ ಕೇಳಿಸ್ಕೊಳ್ಳಿ. ನೀವು ಎಂತದ್ದು?
ಅದನ್ನ ಹಿಡಿದದ್ದು ಯಾಕೆ? ಅಲ್ಲ ಹಾವು ಬಂತಂದಿಯಲ್ಲ, ನಾನಲ್ಲಿ ಹಾವು ಬಂತ ಹೇಳಿದ್ದು. ನೀ ಹೇಳಿದ್ದಿ. ಹಾಗಲ್ಲ, ಹಾ. ಅಜ್ಜಿ ಹಾವು ಅಂತ ಹೇಳಿದ್ರೆ ನೀನು ಉರಗ ತನ್ನೆಯೋ ಅಂತ ಕೇಳಿದ್ದು. ಆಗ ಮತ್ತೆ? ನೀ ಹೇಳಿದ್ಯಲ್ಲ ಅಜ್ಜಿ ಹಾವು ಹಾವು ಅಂದಿಯಲ್ಲ, ನನಗೆ ಪಕ್ಕನೆಲ್ಲ ಬಂತು ಬಂತು ಅಂತ ತಿಳ್ಕೊಂಡು ನೀವಂತ ಹಾವು ಅಂತ ಹೇಳಿದ್ರೆ ಅಷ್ಟು ಹೆದರ್ತೀರಾ? ಹಾವು, ಅಯ್ಯೋ ಹಾವಿಗೆ ಬಾರಿ ಎದುರ್ದು ಹಾವು. ಅವ್ರು ಹೇಗಿರ್ತಾರಮ್ಮ? ನೀನು ಉರಗಲೋಕದವಳಲ್ಲ. ಯಾಕೆಂತ ಹೇಳಿದ್ರೆ ನಾವು ಕೇಳಿದ್ದೇವೆ, ಉರಗಲೋಕದ ಹೆಣ್ಣುಗಳು ಸೊಂಟದ ಮೇಲಾಕೃತಿ ಒಂದಾದ್ರೆ ಸೊಂಟಗಿನ ಕೆಳಗಿನ ಆಕೃತಿ ಒಂದು ಹೆಣ್ಣು. ಇದು ಮೇಲೆ ಕೆಳಗೆ ಎಲ್ಲ ಉಂಟಾ? ಬಾಲ ಉಂಟಾ? ಇಲ್ಲ, ಬಾಲ ಇಲ್ಲ. ಇಲ್ಲ, ಹಾಗಾಗಿ ನೀವು ಉರಗ ಕನ್ಯರು ಅಂತ ಆಯ್ತು. ಯಾರು ಏನು ಅಂತ ಕೇಳಿದ್ಯಲ್ಲ? ಹೌದು, ಭೂಲೋಕದವಳಮ್ಮ. ಭೂಲೋಕದವಳು? ಹೌದೌದು. ಅದೇನು ಈ ಕಡೆ ಶರೀರಗಳಾಗಿ ಬಂದದ್ದು? ಏನು ಮಾಡ್ಲಿ ಹೇಳು, ಹುಟ್ಟುವಾಗ್ಲೇ ಅಪ್ಪ ಅಮ್ಮನ ಮುಖಿ ತಿಂದವಳು ನಾನು. ಅಂದ್ರೆ ಹುಟ್ಟುವಾಗ್ಲೇ ಅಪ್ಪ ಅಮ್ಮ ಸತ್ತೋದ್ರು. ಓ, ಹುಟ್ಟುವಾಗ್ಲೆಯಾ? ಹುಟ್ಟಿದ ಮೇಲೆ, ಹುಟ್ಟಿದ ನಂತರದಲ್ಲಿ ಹೌದು, ತಂದೆ ತಾಯಿಯನ್ನು ಕಳೆದುಕೊಂಡು. ಹೌದು, ನಂಗೆ ಬುದ್ಧಿ ಬರುವ ಮೊದಲೇ ಹೋದ್ರು ಅವರು. ಅನಾಥರು? ಹೌದು. ಆಮೇಲೆ ಅನಾಥರು ಆಗ್ಲಿಲ್ಲ. ಅಂದ್ರೆ ಊರವರು ಒಳ್ಳೆಯವರು, ಸಾಕಿದ್ರಮ್ಮ ನನ್ನನ್ನು. ಊರವರು ಒಳ್ಳೆಯವರ? ಅನಾಥ ಮಗು ಅಂತ ಕಾಣಲಿಲ್ಲ. ಅನಾಥ ಮಗು ಎನ್ನುವ ಹಾಗೆ ಎಲ್ಲಿಯೋ ಬೀಸಾಡ್ಲಿಲ್ಲ, ನಿರ್ಲಕ್ಷ್ಯ ಭಾವ ತೋರ್ಲಿಲ್ಲ. ತಮ್ಮ ಮಕ್ಕಳಾಗೇ ನನ್ನನ್ನು ಸಾಕಿದ್ರು, ಬೆಳೆಸಿದ್ರು. ಹೇಳುವುದು ಊರು ಒಳ್ಳೇದಾಗಿರ್ಬೇಕು ಅಲ್ವಾ? ನೋಡು, ನಾನು ಎಷ್ಟು ಗಟ್ಟಿ ಮುಟ್ಟು ಹೇಗೆ. ಯಾಕೆ? ಅದು ಹಲವು ಮನೆ ಅನ್ನ ತಿಂದು. ಹೌದಾ? 10 ಸಮಸ್ತರ ಕೊಡುಗೆ ಇದು ಅಲ್ವಾ? ಹೌದು ಮಗ. ಆವಾಗ ನಂಗೆ ಹೇಗೆ ಗೊತ್ತಾ? ಹೇಗೆ? ನಂಗೆ ದಿನಕ್ಕೆ ಒಬ್ಬ ಸಾಕ್ಲಿಕ್ಕೆ. ಓ, ಹಾಗೆ ದಿನಕ್ಕೆ ಒಬ್ಬೊಬ್ಬರ ಮನೆ ಕೈ ತುತ್ತನ್ನು ತಿನ್ನುವವರು ನೀವು. ಒಬ್ಬೊಬ್ಬರು ಹಾಗೆ ಯಜಮಾನಿಕೆಯನ್ನು ಹೊತ್ತು ನಿನ್ಗೊಂದು ಕೈ ತುತ್ತನ್ನು ಕೊಡ್ತಾ ಇದ್ದಾರೆ. ಚಿಕ್ಕ ಮಗು, ಅನಾಥಳು. ಸರಿ ಸರಿ, ನಾವು ಒಬ್ಬೊಬ್ರು ಯಜಮಾನರು, ಆ ಮನೆ ಯಜಮಾನ. ಸಾಕಿ ಬೆಳೆಸಿ ದೊಡ್ಡವಳಾದೆ ಮಗ. ಯಾಕೆಂದ್ರೆ ಈ ವಯಸ್ಸಿನಲ್ಲಿ ನೀವೇನು ಹೇಳುವುದು ಸಹಜ, ನಾವು ಅದನ್ನು ಸರಿ ಮಾಡ್ಕೊಳ್ಬೇಕು. ನಾನು ದೊಡ್ಡವಳಾದೆ. ನಾನು ದೊಡ್ಡವಳಾದ್ದು ನಂಗೆ ಗೊತ್ತಾಗಿಲ್ಲ, ಊರ ಹುಡುಗರಿಗೆಲ್ಲ ಗೊತ್ತಾಯ್ತು. ಅಜ್ಜಿ ಎಂತ ಹೇಳುದು ನೀವು? ನಾನು ದೊಡ್ಡವಳಾದ್ದು. ನೀವು ದೊಡ್ಡವಳಾಗಿದ್ದು ನಿಮಗೆ ಗೊತ್ತಾಗ್ಲಿಲ್ಲ, ಒಪ್ಪಿಕೊಳ್ಳುವ. ಊರ ಹುಡುಗರಿಗೆಲ್ಲ ಗೊತ್ತಾಯ್ತು ಅಂದ್ರೆ? ಅವ್ರನ್ನು ಕಂಡ ಕೂಡಲೇ ನಂಗೆ ಗೊತ್ತಾಯ್ತು. ಅವರು ಎಲ್ಲ ಕಣ್ಣು ಮುಚ್ಚುದು ತೆರೆಯುವುದು. ನೀನು ದೊಡ್ಡವಳಾಗಿದ್ದು ಊರಿನ ಹಿರಿಯ ಹೆಂಗಸರಿಗೆ ಗೊತ್ತಾಗಬೇಕು, ಅದು ಗಂಡು ಮಕ್ಕಳಿಗೆ ಗೊತ್ತಾಗುವುದಲ್ಲ. ಹೆಂಗಸರಿಗೆ ನಾ ಹೇಳಿದ್ರೆ ಅವ್ರಿಗೆ ಗೊತ್ತಾಗುದಲ್ಲ ಅಲ್ವಾ? ಅದ್ರಲ್ಲಿ ಮತ್ತೆ ಗಂಡಸರಿಗೆ ಗೊತ್ತಾಗುವುದು ಹೇಗೆ? ನೀವು ಹೇಳಿದ್ರೆ ಗಂಡಸರ ಹತ್ರ ಹೋಗಿ? ಇಲ್ಲ, ಗಂಡು ಮಕ್ಕಳನ್ನು ಕಂಡ ಕೂಡಲೇ ಹೀಗೆ ಮಾಡುದು. ಅವರ ಕುತ್ತಿಗೆ ನರ ಎಲ್ಲ ಅಷ್ಟೊತ್ತಿಗೆ ಎಲ್ಲ ಒಂಥರ ಆಗುದು. ದೊಡ್ಡ ಆಗ್ಬೇಕು ಅಂತಿಲ್ಲ, ಒಂದು ಹಂತದ ಪ್ರಾಯ ಬಂದಾಗ ಯಾವ ಗಂಡು ಮಕ್ಕಳೇ ಆದ್ರೂ ಕೂಡ ಅವರಿಗೆ ನರ ಸಿಟ್ಟು ಕೊಡ್ತದೆ. ಎಂತ ಮಾಡ್ಲಿಕ್ಕೆ? ಎಂತ ಅನುಭವ ಮಾರಿ, ಲೋಕಾನುಭವ ನಮ್ಗೆ ಆಗ್ಬೇಕು ಅಂತ ಉಂಟಾ? ಭಯಂಕರ. ಈಗ ನಿಮಗೆ ಕೇಳಿದ್ರೆ ನೀವು ಹೇಳ್ತೀರಾ, ನಿಮ್ಗೆ ದೊಡ್ಡದಾದ ಹೇಗೆ ಅನುಭವ ಆಗಿದೆ ಗೊತ್ತಾದ್ರೆ ನೀವು ಹೇಳ್ತೀರಾ? ಇಲ್ಲ, ಅದೆಲ್ಲ ಲೋಕಾನುಭವ, ಎಲ್ಲವನ್ನು ಕೇಳಲಿಕ್ಕೆ ಹೋಗ್ಬಾರ್ದು ಮಗ. ಕಡೆಗೆ ನಂಗೂ ಗೊತ್ತಾಯ್ತು ನಾನು ದೊಡ್ಡವಳಾದೆ. ಆಗ್ಲಿ, ಇವರೆಲ್ಲ ಯಾರಿಗ್ ಗೊತ್ತಾಗ್ದಿದ್ರು ಅಡ್ಡಿಲ್ಲ, ನಿಮಗೂ ಮೊದಲು ಗೊತ್ತಾಗ. ನಂಗೆ ಗೊತ್ತಾಯ್ತು ಅಲ್ವೈ? ಗೊತ್ತಾಯ್ತು. ಕಡೆ ಈ ಮನೆಯಲ್ಲಿ ನನ್ನ ಸಾಕ್ತಾ ಇದ್ರಲ್ಲ, ಅವರಿಗೂ ಗೊತ್ತಾಯ್ತು. ಅವರಿಗೂ ಗೊತ್ತಾಯ್ತು. ಗೊತ್ತಾಗಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿ ಬಿಟ್ರು. ಅಯ್ಯೋ, ನೀವು ದೊಡ್ಡವಳಾದ್ರ ಮೇಲೆ ಹೊರಗೆ ಹಾಕಿದ್ರ? ಹೌದು. ಇವಳನ್ನು ಇಲ್ಲೇ ಉಳಿಸಿಕೊಂಡ್ರೆ ಮದುವೆ ಮಾಡಿಸಿ ಕೊಡ್ಬೇಕಲ್ಲ, ಆ ಹೊಣೆಗಾರಿಕೆ ಎಲ್ಲ ಯಾಕೆ? ಅಷ್ಟು ವರ್ಷದಿಂದ ಕೈ ತುತ್ತು ಕೊಟ್ಟಂತ ಊರಿನವರೆಲ್ಲ ಸೇರಿ ಒಂದು ಮದುವೆ ಮಾಡಬಹುದಿತ್ತು, ಯಾಕೆ ಹಾಗೆ ಮಾಡಿದ್ರು ಅವರು? ಎಲ್ಲ ಅವ್ರಿಗೆ ಒಬ್ಬೊಬ್ರಿಗೆ ಯಾಕೆ ಆ ಸಮಸ್ಯೆ ಅಂತ. ಏನು ಕಡೆಗೆ ಇನ್ನು ಈ ಊರಲ್ಲಿದ್ರೆ ಸಾಕ್ಲಿಕ್ಕೆ ಯಾರು ಇಲ್ಲ, ಊರ ಹುಡುಗರೆಲ್ಲ ನನ್ನನ್ನು ಬಿಡುವುದಿಲ್ಲ ಅಂದೆ ಊರೇ ಬಿಟ್ಟೆಮ್ಮ. ಊರೇ ಬಿಟ್ರಿ? ಊರ್ ಬಿಟ್ಟು ಆಮೇಲೆ ಊರು ಬಿಟ್ಟು ಸಂತೆಗಟ್ಟೆಗೆ ಹೋದೆ. ಅಲ್ಲಿ ಯಾರಿದ್ರು? ಸಂತೆಗಟ್ಟೆ ನನ್ನ ಮಾವ. ಸಂತೆ ನಡೆಯುವ ಕಟ್ಟೆ. ಓ, ಸಂತೆಗೆ? ಸಂತೆಗೆ ಅಲ್ಲಿ ಸಂತೆ ಕಟ್ಟೆಗೆ ಹೋಗುವಾಗ ಒಬ್ಬ ತಾಗಿಯೇ ಬಿಟ್ಟ. ಮಾರ್ಗದಲ್ಲಿಯಾ? ಅಲ್ವೇ, ತಾಗಿದ್ದಂದ್ರೆ ಮೈಗೆ ಮೈ ಕೊಟ್ಟು ತಾಗಿದ್ದಲ್ಲ. ಅವ ನನ್ನನ್ನು ಕಂಡ, ನಾ ಅವನನ್ನು ಕಂಡೆ. ಅವ ನಿಮ್ಮನ್ನ ಕಂಡ? ಆಮೇಲೆ ಕಣ್ಣು ಕಣ್ಣು ಒಂದಾಯ್ತು. ಈ ಪ್ರಾಯದಲ್ಲಿ ಎಷ್ಟು ಒಯ್ಯಾರ ಮಾಡ್ತಿದ್ರಿ, ಆ ಪ್ರಾಯದಲ್ಲಿ ಎಷ್ಟು ಒಯ್ಯಾರ ಮಾಡುದಿಲ್ಲ ಅಜ್ಜಿ ನೀವು. ಅಲ್ಲ, ನೀನ್ ನನ್ನೊಟ್ಟಿಗೆ ಬಾ, ಎಲ್ಲ ಕಲಿಸಿ ಕೊಡ್ತೇನೆ. ಅಲ್ಲ, ನೀವು ಕಲಿಸಿ ಕೊಡ್ಬೇಕು, ಯಾಕಂದ್ರೆ ಮುಂದೆ ಅವಳು ಒಯ್ಯಾರ ಮಾಡ್ಬೇಕು. ಹೌದೌದು. ಅದಲ್ಲ ಅಜ್ಜಿ, ಅವತ್ತು ಹಾಗಿದ್ದು ಅಂತ ಹೇಳಿದ್ರಿ, ಅಂದ್ರೆ ಮನಸ್ಸು ಒಂದಾಯ್ತು. ಈಗ ಅವ ಏನು ನಿಮ್ಮನ್ನ ಚೇಷ್ಟೆ ಮಾಡ್ಲಿಕ್ಕೆಲ್ಲ ಪ್ರಾರಂಭ ಮಾಡಿದ್ನ? ಅವ ಎಂತೂ ಒಳ್ಳೆ, ಬರೇ ಹೀಗೆ ನೋಡ್ತಾ ನಿಂತಿದೆ. ನೀವು ನಾನು ನೋಡ್ತಾ ನಿಂತಿದೆ.
ಕಿಸ್ಕ ನೆಗಾಡಿದ, ನಾನು ಪಿಸ್ಕ ನೆಗಾಡಿದೆ. ಅವ ಏನ್ ಮಾಡ್ದ? ಕಿಸ್ಕ ಪಿಸ್ಕ ಒಟ್ಟಾಯ್ತಲ್ಲಿ. ಆಮೇಲೆ ಆಯ್ತು ಆಯ್ತು. ಆಗ್ಲಿ. ನೋಡು, ಈ ಬಳ್ಳಿಗೆ ಮರ ಆಧಾರಂತೆ, ಹೆಣ್ಣಿಗೆ ಒಂದು ಗಂಡು ಆಧಾರ. ಹಾಗಾಗಿ ನನಗೊಂದು ಆಧಾರಕ್ಕೆ ಒಂದು ಗಂಡು ಬೇಕಲ್ಲ. ಹಾಗೆ ಅವಳನ್ನೇ ಮದುವೆ ಆಗುದಂತ ತೀರ್ಮಾನವು ಮಾಡಿದೆ. ಅವನ ಒಪ್ಪಿಗೆಯೂ ಕೇಳಿದೆ. ಆಯ್ತು ಅಂದ. ನಾವಿಬ್ಬರು ಒಟ್ಟಾಗಿ ಬೊಬ್ಬರಿಯ ದೇವಸ್ಥಾನಕ್ಕೆ ಹೋಗಿ ಮದುವೆ ಆದೆವು. ದೇವಸ್ಥಾನಕ್ಕೆ? ಹೌದು. ಅಲ್ಲಿ ಯಾಕೆ ಬೇರೆ ಕಡೆ ಸಿಗ್ಲಿಲ್ವಾ ನಿಮ್ಗೆ? ಬೇರೆ ದೇವರಿಗೆಲ್ಲ ಮದುವೆ ಆಗಿದೆ ಅಲ್ಲ, ಬೊಬ್ಬರಿಗೆ ಮದುವೆ ಉಂಟಾ? ಓ ಹಾಗೆ ಅಲ್ಲ, ಅದಕ್ಕೆ ಬೊಬ್ಬರಿ ಅನ್ನೋದಲ್ಲ. ಅವ ನಮ್ಮ ಮದುವೆ ಕಂಡಾದ್ರೂ ಸಮಾಧಾನ ಪಡ್ಲಿ ಅಂತ. ಓ ಹಾಗೆ ಅಂತ ಅವನ ಆಶೀರ್ವಾದವನ್ನ ಪಡೆದುಕೊಂಡಂತ ಆಯ್ತು. ಅದಿರ್ಲಿ, ನಿಮ್ಮ ಗಂಡ ನೋಡ್ಲಿಕ್ಕೆ ಬಹಳ ಚಂದ ಇದ್ನ? ಅಯ್ಯೋ, ಚಂದ ಅಂದ್ರೆ ಎಂತ ಚಂದ ಮಗ. ಹೌದಾ? ಯಾಕೆಂದ್ರೆ ಕನ್ಯಾ ವರೇತೇ ರೂಪಂ ಅಂತ ಹೇಳಿ, ಆದ್ರೆ ಹೆಣ್ಣಾದವಳು ರೂಪಕ್ಕೆ ಸೋಲುವುದು. ನೀವು ಇಷ್ಟಪಟ್ಟಿದ್ರಿ ಅಂತಂದ್ರೆ ಅವ್ನು ಬಹಳ ಚಂದವೇ ಇರ್ಬೇಕು. ಚಂದ್ವೆ ಎಂತ ಬೆಳ್ಳಗೆ ಗೊತ್ತಾ? ಕತ್ತಲೆಯಲ್ಲಿ ನಿಲ್ಲಿಸಿದ್ರೆ ಹಲ್ಲು ಮಾತ್ರ ತೋರ್ತಾ ಇತ್ತು. ಅಷ್ಟು ಚಂದ, ಅಷ್ಟು ಬೆಳ್ಳಗೆ. ಅಂದ್ರೆ ತೊಳೆದಿಟ್ಟ ಯಜ್ಞೇಶ್ವರ ಮಗ. ಅಜ್ಜಿ ಅಲ್ಲ, ಏನ್ ಮಾಡ್ಲಿಕ್ಕೆ ಯಾವ ವ್ಯಕ್ತಿಗೆ ಆಗಲಿ ಬಣ್ಣ ಎನ್ನುವುದು ಮುಖ್ಯವಲ್ಲ. ದೇಹದ ಬಣ್ಣ ಏನ್ ಮಾಡ್ತದೆ ಅಜ್ಜಿ? ಮನಸ್ಸಿನ ಬಣ್ಣ ಹೇಗಿದೆ ಎನ್ನುವುದು ಮುಖ್ಯ. ಅವನ ಗುಣನಡತೆಗಳೆಲ್ಲ ಹೇಗಿತ್ತು? ಅಯ್ಯೋ, ಗುಣ ಅಂದ್ರೆ ದೊಡ್ಡ ಹೆಗ್ಗಣ ಮಗ. ಹೆಗ್ಗಣ? ಹೆಗ್ಗುಣ, ಹಿರಿದಾದ ಗುಣ ಮಗ. ಒಂದು ವಾರ ಮನೆಯಲ್ಲೇ ಇದ್ದ. ಯಾಕಂದ್ರೆ ಮದುವೆ ಆದ ಹೊಸ್ತಲ್ವಾ, ಹೆಂಡತಿನ ಹೇಗೆ ಬಿಟ್ಟು ಹೋಗಿ ಸೀರೆ ಸರ್ಗು ಬಿಡ್ತಿರ್ಲಿಲ್ಲ. ಹೌದಾ? ಎಲ್ಲಿ ಹೋಗೋದಿದ್ರು ಒಟ್ಟಿಗೆ. ಅಷ್ಟು ಪ್ರೀತಿ. ಹೌದು. ಅದು ಹಸ್ತ್ರಲ್ಲೆಲ್ಲ ಹಾಗೆ ಅಲ್ವಾ ಅಜ್ಜಿ? ನಿಂಗೆ ಮದುವೆ ಆಗ್ಲಿಲ್ಲಲ್ಲ, ಗೊತ್ತಿಲ್ಲ ನಿಂಗೆ ಬಿಡು. ಆಯ್ತೆ, ಒಂದ್ ದಿವಸ ಪೇಟೆಗೆ ಹೋಗಿ ಬರ್ತೇನೆ ಅಂತ ಹೋದ. ಮತ್ತೆ ಎಷ್ಟು ದಿವಸ ಅಂತ ನಿನ್ನ ಸೀರೆ ಸೆರಗಿಸ್ಕೊಂಡಿರ್ಲಿಕ್ಕೆ ಆಗ್ತದಲ್ವಾ? ಹೋಗುದು ಬಿಡುವ. ಪೇಟೆಗೆ ಹೋಗಿ ಬರುವಾಗ ನೀರುಳ್ಳಿ ತಿಂದ್ಕೊಂಡು ಬಂದಿದ್ದ. ಅದು ನೀರುಳ್ಳಿ ಬಹುಶಃ ಆರೋಗ್ಯ ಶಾಸ್ತ್ರ ಓದಿದ್ನು ಅಂತ ಸ್ವಲ್ಪ. ಎಂತದು? ಯಾಕೆಂದ್ರೆ ಒಳ್ಳೇದಂತಲ್ಲ ಅದು, ನನಗೆ ಗೊತ್ತಿಲ್ಲ. ನಂಗೂ ಗೊತ್ತಿಲ್ಲಮ್ಮ. ಇಲ್ಲ, ಅದನ್ನು ತಿಂದಿದ್ರೆ ರಕ್ತ ಶುದ್ಧವಾಗ್ತದೆ, ಒಳ್ಳೆ ರಕ್ತ ಸಂಚಲನ ಆಗ್ತದೆ ದೇಹದಲ್ಲಿ ಅಂತ ಕೇಳಿದ್ದು ನಾನು. ನನಗೆ ಗೊತ್ತಿಲ್ಲ ಎಂತ ಒಂದೆಲ್ಲ ಕೆಟ್ಟ ರಕ್ತವ. ನಾನು ಹಾಗೆ ಹೇಳಿದ್ದಲ್ಲ, ಅಂದ್ರೆ ಅದು ತಿನ್ನುವುದು ಒಳ್ಳೇದು. ಅದೊಂದು ದುರಭ್ಯಾಸ, ನೀರುಳ್ಳಿ ತಿನ್ನೋದು ದುರಭ್ಯಾಸವಲ್ಲ ಆ ಕಡೆ ಭೂಲೋಕದಲ್ಲಿ. ಅದೆಂತ ದುರಭ್ಯಾಸ. ಮತ್ತೆಂತ? ಈರುಳ್ಳಿ ತಿಂದ್ರೆ ಅಂತ ದುರಭ್ಯಾಸ, ಏನು ಅಪಾಯ ಆಗ್ತದೆ? ನೀರುಳ್ಳಿ ತಿಂದ್ಕೊಂಡು ಬಂದ, ಮಾಲ್ಕೊಂಡ. ಮಧ್ಯರಾತ್ರಿ ಆಗುವಾಗ ನಂಗೆ ಎಚ್ಚರ ಆಯ್ತು. ಎಚ್ಚರ ಆಗಿ ಹೀಗೆ ನೋಡ್ತೇನೆ, ಬುಸು ಬುಸು ಶ್ವಾಸ ಬಿಡ್ತಾನೆ. ಬುಸು ಬುಸು ಶ್ವಾಸ? ಅದು ಅಲ್ಲ, ಗೊರಕೆ. ಓಹೋ, ಹಾಗೆ. ಸರಿಯಾಗಿ ಊಟ ಮಾಡಿದ್ರು, ಆಯಾಸವಾಗಿತ್ತು, ಧಣಿವಿನ ಒಳ್ಳೆ ನಿದ್ದೆ ಬಂದಿತ್ತು. ಆ ಗೊರಕೆ ಹೊಡಿತಾ ಇದ್ದ ನೋಡು. ಆವಾಗ ನೀರುಳ್ಳಿ ವಾಸನೆ ಅವನ ಬಾಯಿಂದ ಹೋಯ್ತು. ಬೇರೆ ಎಂತದೋ ಅಡ್ಡ ವಾಸನೆ ಬರ್ಲಿಕ್ಕೆ ಶುರು ಆಯ್ತು. ಹೌದಾ? ಅವ ಬರುವಾಗ ಹೆಂಡ ಕುಡ್ಕೊಂಡು ಬಂದದ್ದು. ಅದು ನಂಗೆ ಗೊತ್ತಾಗದಿರ್ಲಿ ಅಂತ ನೀರುಳ್ಳಿ ತಿನ್ಕೊಂಡು ಬಂದದ್ದು. ಹೌದಾ ಅಜ್ಜಿ? ನಿಮ್ಮ ಗಂಡ ಕುಡಿತಿದ್ನ? ಕುಡಿತಿದ್ದ. ತಲೆ ಕುಡಿಯೋದು ತಪ್ಪ? ಅವ ಕುಡಿಯೋದಿದ್ರೆ ಒಳ್ಳೆ ಕ್ರಾಯದ್ದು ಕುಡಿತಿದ್ರೆ ಏನೂ ತೊಂದರೆ ಆಗ್ತಿರ್ಲಿಲ್ಲ. ಎಲ್ಲ ಕಡಿಮೆ ಕ್ರಾಯದ್ದು 3 ಕಾಸಿನ ಕುಡ್ಕೊಂಡು ಬಂದದ್ದು. ಅದು ಆ ತರ ಗಮ್ಮಂತ ಹೊಡಿತಾ ಇದ್ದದ್ದು. ಅಜ್ಜಿ ಈಗ ತಡೆ, ಕಡಿಮೆ ಕ್ರಯದ್ದು ಹೆಚ್ಚಿನ ಕ್ರಯದ್ದು. ಈ ಕಡಿಮೆ ಕ್ರಯದ್ದು ಕೆಟ್ಟ ವಾಸನೆ ಬರ್ತದೆ, ಹೆಚ್ಚಿನ ಕ್ರಯದ್ದು ಕಡಿಮೆ ಸ್ವಲ್ಪ ವಾಸನೆ ಕಡಿಮೆ ಬರ್ತದೆ. ಅದು ನಿಮ್ಗೆ ಹೇಗೆ ಗೊತ್ತಾಗ್ತದೆ? ನನಗೆ ಊರಲ್ಲಿ ಅನುಭವ ಇಲ್ಲ. ಅಂದ್ರೆ ನೀವು ಕುಡ್ದಿದ್ರ? ಕುಡ್ದದ್ದಲ್ಲ, ಮತ್ತೆ ಎಲ್ಲ ಕುಡಿಯೋರು ನೋಡ್ಲಿಲ್ಲ, ಅವರ ಹತ್ರ ಮಾತಾಡ್ಲಿಲ್ಲ. ಕುಡಿಯೋರ ಹತ್ರ ಮಾತಾಡಿದ್ರೆ ಗೊತ್ತಾಗ್ತದ? ಮಾತಾಡಿದ್ರೆ ಗೊತ್ತಾಗ್ತದೆ.